ನಮಸ್ಕಾರ ಎಲ್ರಿಗೂ ತಮಗೆಲ್ರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಂತೇಶ್ ಚನ್ಗಿ. ಸ್ನೇಹಿತರೆ, CRDR ನಾನ್ HK ಎಕ್ಸಾಮ್ 28/1/2024 ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ನಡೆದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 2ರಂದು ಇಲಾಖೆ ವತಿಯಿಂದ ಏನು ಕೀ ಆನ್ಸರ್ ಅನ್ನ ಪ್ರಕಟ ಮಾಡಿದ್ದಾರೆ. ಸೊ ಈ ಒಂದು ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಾಗಿದ್ರೆ ಅಥವಾ ಏನಾದರೂ ತಪ್ಪುಗಳಾಗಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಒಂದು KSP ಡಿಪಾರ್ಟ್ಮೆಂಟ್ ಇಲಾಖೆಯ ವೆಬ್ಸೈಟ್ ನಲ್ಲಿ ಈ ಒಂದು ಅಬ್ಜೆಕ್ಷನ್ ಫಾರ್ಮೆಟ್ ಅನ್ನು ಕೂಡ ನೀಡಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಕೀ ಆನ್ಸರ್ ಅಬ್ಜೆಕ್ಷನ್ ಅನ್ನು ಯಾಕೆ ಸಲ್ಲಿಸಬೇಕಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೊನೆ ಏಜ್ ಅಲ್ಲಿ ಇರ್ತಾರೆ, ಅಂದ್ರೆ ಲಾಸ್ಟ್ ಏಜ್ ಅಲ್ಲಿ ಇರ್ತಾರೆ. ಅವ್ರದ್ದು ಏನಾಗಿರ್ತದೆ ಅಂತಂದ್ರೆ 67.25 ಈ ರೀತಿಯಾಗಿರ್ತಕ್ಕಂತ ಇರ್ತದ. ಈ ಒಂದು 67.25 ಅಂತಂದ್ರೆ ಇನ್ನು ಒಂದರಷ್ಟು ಒನ್ ಲಿಸ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇರ್ತವೆ. 67 ಅಂತ ಹೇಳ್ತಾ ಇಲ್ಲ, ಎಕ್ಸಾಂಪಲ್ ಆಗಿ 75 ಅಂತ ಹೇಳ್ಕೊಳ್ಳಿ. 75.25 ಅಂತ ಇರ್ತೊಳಿ. ಈ ರೀತಿ ಇರತಕ್ಕಂತ ಏನು ಕಟಪ್ ಇರ್ತದ, ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ 0.25 ಅಂಕದಂದ್ರೂ ಕೂಡ ನೇಮಕಾತಿ ಪ್ರೊಸೀಜರ್ ಅಲ್ಲಿ ಅಂದ್ರೆ 1:1 ಲಿಸ್ಟ್ ನಿಂದ ಹೊರ ಉಳಿಯುವ ಸಾಧ್ಯತೆ ಇರ್ತದ. ಯಾಕಂತಂದ್ರೆ 0.25 ಅಂಕದಿಂದ ಕೂಡ 1:1 ಲಿಸ್ಟ್ ನಿಂದ ಏನಾಗುತ್ತೆ ಅಂದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಹೊರಗುಳಿಯುವ ಸಾಧ್ಯತೆ ಇರ್ತದ. ಯಾವ ಒಂದು ಕಾರಣಕ್ಕಾಗಿ ಅಂತಂದ್ರೆ ನೀವು ಏನಾದ್ರೂ ಈ ಒಂದು ಕೀ ಆನ್ಸರ್ ಎಕ್ಸಾಂಪಲ್ ಈಗ ಕೊಟ್ಟಿರ್ತಕ್ಕಂಥ ಏನ್ ಕೀ ಆನ್ಸರ್ ಗಳಿದಾವೆ, ಅವು ಏನಾದ್ರೂ ತಪ್ಪು ಅಂತ ನಿಮಗೆ ಗೊತ್ತಾದ್ರೆ ಅದಕ್ಕೆ ನೀವೇನ್ ಮಾಡಬಹುದು ಅಂತಂದ್ರೆ ಅಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು. ಅಕಸ್ಮಾತ್ ನೀವೇನಾದ್ರೂ ಅಬ್ಜೆಕ್ಷನ್ ಸಲ್ಲಿಸಲಿಲ್ಲ ಅಂತಂದ್ರೆ ಕೊನೆಯ ಒಂದು ಅವಧಿಯಲ್ಲಿ ಏನು ಕಟ್ ಆಫ್ ನಿಲ್ತದ, ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಇಂದ ಹಿಂದೆ ಉಳಿಯುವ ಸಾಧ್ಯತೆ ಇರ್ತದ. ಆ ಒಂದು ಕಾರಣಕ್ಕಾಗಿ ಈ ಒಂದು ಕೀ ಆನ್ಸರ್ ಅಬ್ಜೆಕ್ಷನ್ ಅನ್ನು ಸಲ್ಲಿಸುವುದು ಅನಿವಾರ್ಯ ಆಗಿರ್ತದ, ಹಾಗೆ ಇಂಪಾರ್ಟೆಂಟ್ ಅನ್ನು ಕೂಡ ಆಗಿರ್ತದ. ಆ ರೀತಿ ಇರೋದ್ರಿಂದ ಈ ಒಂದು ಕೀ ಆನ್ಸರ್ ನಾವು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಥವಾ ಅಬ್ಜೆಕ್ಷನ್ ಫಾರ್ಮೆಟ್ ಅನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡ್ತಿದ್ರಿ. ಈಗಾಗಲೇ ಈ ಒಂದು ಕೀ ಆನ್ಸರ್ ಗೆ ಅಬ್ಜೆಕ್ಷನ್ ಗೆ ಸಂಬಂಧಪಟ್ಟಂತೆ ಏನು ಅಬ್ಜೆಕ್ಷನ್ ಫಾರ್ಮೆಟ್ ಏನಿದೆ ನಮ್ಮ ಒಂದು KSP ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇರತಕ್ಕಂತ ಏನು CRDR ಅಪ್ಲಿಕೇಶನ್ ಫಾರ್ಮೆಟ್ ಏನಿದೆ ರಿಕ್ರೂಟ್ಮೆಂಟ್ ಅದು, ಅಲ್ಲಿ ಈ ಒಂದು ಅಬ್ಜೆಕ್ಷನ್ ಫಾರ್ಮೆಟ್ ಅನ್ನ ನೀಡಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಅಬ್ಜೆಕ್ಷನ್ ಫಾರ್ಮೆಟ್ ಇದೆ. ಇದನ್ನು ಕೂಡ ನೀವು ಅಲ್ಲಿ ಹೋಗಿ ತಲುಪಬಹುದು. ಇಲ್ಲ ಅಂತಂದ್ರೆ ನಮ್ಮ ಸ್ಪರ್ಧಾ ಕಾಲಾಗ್ನಿ ಏನು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಕೂಡ ಈ ಒಂದು ಅಬ್ಜೆಕ್ಷನ್ ಫಾರ್ಮೆಟ್ ಅನ್ನ ಹಾಕಿರ್ತೀನಿ. ಅದನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಸಾಫ್ಟ್ ಕಾಪಿ ಅಥವಾ ಹಾರ್ಡ್ ಕಾಪಿನ ನೀವು ತೆಗೆದುಕೋಬೇಕಾಗ್ತದೆ. ಸಾಫ್ಟ್ ಕಾಪಿ ಅಂದ್ರೆ ಆನ್ಲೈನ್ ಮೂಲಕ ಯಾವುದೇ ರೀತಿಯಾಗಿ ಇದಕ್ಕೆ ಸಲ್ಲಿಸಕ್ ಬರೋದಿಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ಆಫ್ಲೈನ್ ಮೂಲಕ ಅಂದ್ರೆ ಪೋಸ್ಟ್ ಮೂಲಕ ಈ ಒಂದು ಏನು ಅಬ್ಜೆಕ್ಷನ್ ಫಾರ್ಮೆಟ್ ಏನಿದೆ ಅದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರ್ತದೆ. ಅರ್ಜಿ ಅಂತಂದ್ರೆ ಈ ಒಂದು ಏನು ಫಾರ್ಮೆಟ್ ಬರ್ತದ, ಅದನ್ನ ತೆಗೆದುಕೊಂಡು ನೀವು ಪೋಸ್ಟ್ ಮೂಲಕ ಮಾಡ್ಬೇಕಾಗಿರ್ತದೆ. ಹಾಗಾದ್ರೆ ಸ್ನೇಹಿತರೆ, ಏನಿದೆ ಅಬ್ಜೆಕ್ಷನ್ ಫಾರ್ಮೆಟ್ ಏನೇನಿದೆ, ಏನ್ ಫಿಲ್ ಮಾಡಬೇಕು, ಯಾವ ರೀತಿಯಾಗಿ ಕಳಿಸ್ಬೇಕು ಎಂಬುದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಏನಪ್ಪಾ ಅಂದ್ರೆ ಅಬ್ಜೆಕ್ಷನ್ ಫಾರ್ಮೆಟ್ ಏನಿದೆ, ಈ ಒಂದು ಅಬ್ಜೆಕ್ಷನ್ ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2022-2023 ಸಾಲಿನ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR ಮತ್ತು DR ಅಂತ ಕೊಟ್ಟಿದ್ದಾರೆ. ಪುರುಷ ಮತ್ತು ಪುರುಷ ಲಿಂಗಿ ನಾನ್ HK ಕಲ್ಯಾಣ ಕರ್ನಾಟಕ 3064 ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ನಡೆದ ದಿನಾಂಕವನ್ನು ಕೊಟ್ಟಿದ್ದಾರೆ. ಕೀ ಉತ್ತರಗಳ ಆಕ್ಷೇಪಣೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಫಾರ್ಮೆಟ್ ಅಲ್ಲಿ ಏನಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಫಾರ್ಮೆಟ್ ಅನ್ನ ನೀವು ಕೂಡ ಏನ್ ಮಾಡ್ಬೇಕಂದ್ರೆ ಪ್ರಿಂಟ್ ಅನ್ನು ತಕೊಂಡು ಆ ಒಂದು ಪ್ರಿಂಟ್ ಅಲ್ಲಿ ನಿಮ್ಮ ಹೆಸರು ಏನಿದೆ, ಎಕ್ಸಾಂಪಲ್ XYZ, ನೀವು ಏನು ಅಪ್ಲಿಕೇಶನ್ ಅಲ್ಲಿ ಏನ್ ಹಾಕಿರ್ತೀರಲ್ಲ, ಅದೇ ರೀತಿಯಾಗಿ ಎಲ್ಲಾ ಅಕ್ಷರಗಳನ್ನ ಅದೇ ರೀತಿ ಸಂಪೂರ್ಣವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಹಾಗೆ ಅರ್ಜಿ ಸಂಖ್ಯೆ ಅಥವಾ ಅಪ್ಲಿಕೇಶನ್ ನಂಬರ್ 1 2 3 ಅಂತ ಹಾಕ್ತೀನಿ ನಾನು ಎಕ್ಸಾಂಪಲ್ ಆಗಿ. ಅರ್ಜಿ ಸಂಖ್ಯೆನ ಹಾಕ್ಬೇಕು. ಹಾಗೆ ನೋಂದಣಿ ಸಂಖ್ಯೆ ಅಥವಾ ಏನೊಂದು ಹಾಲ್ ಟಿಕೆಟ್ ನಂಬರ್ ಇರ್ತದಲ್ಲ, ಅದನ್ನ ನೋಂದಣಿ ಸಂಖ್ಯೆ ಹಾಕಿ. ಹಾಗೆ ಪ್ರಶ್ನೆ ಪತ್ರಿಕೆ ಶ್ರೇಣಿ ಅಥವಾ ಎಕ್ಸಾಂಪಲ್ A ಅಥವಾ B ಅಥವಾ C, ಯಾವುದೇ ಶ್ರೇಣಿ ಇದೆ ಅಂತ ನೋಡಿ ಅದನ್ನ ಹಾಕಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಕ್ರಮ ಸಂಖ್ಯೆ 1 2 3 4 5 ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆ ಸಂಖ್ಯೆ ಅಂದ್ರೆ ನಿಮ್ಗೆ ಕ್ವಶನ್ ಪೇಪರ್ ಅನ್ನ ಕೊಟ್ಟಿರ್ತಾರಲ್ಲ, ಎಕ್ಸಾಂಪಲ್ ಆಗಿ ನಿಮ್ಗೆ ಕ್ವಶನ್ ಪೇಪರ್ ಅನ್ನ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ಒಂದು ಕ್ವಶನ್ ಪೇಪರ್ ಕೊಟ್ಟಿರ್ತಾರಲ್ಲ, ಆ ಒಂದು ಕ್ವಶನ್ ಪೇಪರ್ ಲೆಫ್ಟ್ ಸೈಡ್ ಅಲ್ಲಿ A ಸೀರೀಸ್ ಅಥವಾ B ಸೀರೀಸ್ ಅಂತ ಇರ್ತದೆ. ರೈಟ್ ಸೈಡ್ ಅಲ್ಲಿ ಮೂಲೆಯಲ್ಲಿ ಅಲ್ಲಿ ಕ್ವಶನ್ ಪೇಪರ್ ಸೀರೀಸ್ ಸಂಖ್ಯೆನ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಆಗಿ ರೆಡ್ ಇಂಕ್ ಅಲ್ಲಿ ಇರ್ತದೆ. 1 2 3 4 5 ಈ ರೀತಿಯಾಗಿ ಏನು ಕ್ವಶನ್ ಪೇಪರ್ ಸೀರೀಸ್ ಇರ್ತದೆ, ರೆಡ್ ಇಂಕ್ ಅದಲ್ಲಿ ಇರ್ತದೆ. ಅದನ್ನ ನೋಡಿ ಅಲ್ಲಿ ಏನಾಗುತ್ತಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಸಂಖ್ಯೆ ನೀವು ಫಿಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಸಂಖ್ಯೆನ ಫಿಲ್ ಮಾಡಿದ ಕೂಡಲೇ ಪ್ರಶ್ನೆಗಳು ನಿಮ್ಗೆ ಯಾವ ಒಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಹಾಕ್ತಾ ಇದ್ರಿ ಅಥವಾ ಯಾವ ಒಂದು ಸಬ್ಜೆಕ್ಟ್ ಅಥವಾ ಯಾವುದೋ ಒಂದು ಕ್ವಶನ್ ನ ಆನ್ಸರ್ ನಿಮಗೆ ಚೇಂಜ್ ಆಗಬೇಕಾಗಿದೆ, ಅದನ್ನ ಹಾಕಿ. ಎಕ್ಸಾಂಪಲ್ ನಾನು ಇಲ್ಲಿ
ಒಂದು ಪ್ರಶ್ನೆ ಪತ್ರಿಕೆ ಸಂಖ್ಯೆ 1 2 3 4 ಅಂತ ಕೊಡ್ತೀನಿ. ಸೊ ಪ್ರಶ್ನೆಗಳ ಸಂಖ್ಯೆ 5 ಅಂತ ಕೊಡ್ತೀನಿ. ಸೊ ಇಲ್ಲಿ ಇರ್ತಕ್ಕಂಥದ್ದು ಸೊ ಇಲಾಖೆ ಉತ್ತರ ಯಾವ್ದನ್ನ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಆಗಿ ಹೇಳ್ತಿರೋದು. ಸೊ ಇಲಾಖೆ ಉತ್ತರ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಬಿ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಬಿ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಯಾವುದೋ ಒಂದು ಕೀ ಆನ್ಸರ್ ನ ಕೊಟ್ಟಿರ್ತಾರೆ. ಸೊ ಎಲ್ಲ ಗೊತ್ತಂದ್ರೆ ಸೊ ಅದನ್ನ ತುಂಬಿ ಸೊ ಆಕ್ಷೇಪಣೆ ಉತ್ತರ ಅಕಸ್ಮಾತ್ ನಿಮ್ದು ಯಾವ ಉತ್ತರ ಇದೆ, ಸೊ ನಮ್ಮ ಉತ್ತರ ಏನಿದೆ ಅಂತಂದ್ರೆ ಸೊ ಎ ಆಗ್ಬೇಕಂತ ಇದ್ದಾರೆ. ಸೊ ಎ ಅಂತ ಮೆನ್ಷನ್ ಮಾಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಆಧಾರ. ಸೊ ಸ್ನೇಹಿತರೆ, ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದು ಇಂಪಾರ್ಟೆಂಟ್ ಯಾಕಪ್ಪ ಅಂತಂದ್ರೆ ಸೊ ನೀವು ಏನು ವಿವರಣೆ ಆಧಾರನ ತುಂಬ್ತೀರಾ, ಸೊ ಅದರ ಮೇಲೆ ಸೊ ನಿಮ್ಮ ಒಂದು ಅಬ್ಜೆಕ್ಷನ್ ಏನ್ ಕೊಟ್ಟಿರ್ತೀರಿ ಸೊ ಅದು ಕ್ಲಿಯರ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾದ್ರೆ ವಿವರಣೆ ಆಧಾರ ಏನನ್ನ ತುಂಬಬೇಕಂದ್ರೆ ಸ್ನೇಹಿತರೆ, ಸೊ ಗೋರ್ಮೆಂಟ್ ಬುಕ್ಸ್ ಯಾವುದೇ ರೀತಿಯಾದಂತ ಸೊ ಗೋರ್ಮೆಂಟ್ ಬುಕ್ಸ್ ಅದರಲ್ಲಿ ಸೊ ಇಂಪಾರ್ಟೆಂಟ್ ಆಗಿ ಕರ್ನಾಟಕ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಸೊ ಏನು ಗೋರ್ಮೆಂಟ್ ಪುಸ್ತಕಗಳು ಇರ್ತವೆ, ಸೊ ಅದರಲ್ಲಿ ಇರ್ತಕ್ಕಂಥ ವಿವರಣೆಯನ್ನ ಸೊ ನೀವು ಜೆರಾಕ್ಸ್ ಅನ್ನ ಪಡೆದಿಟ್ಕೊಳ್ಬೇಕು. ಸೊ ಎಕ್ಸಾಂಪಲ್ ಗೆ ಒಂದು ಕ್ವಶನ್ ಇದೆ ಅಂತ ಹಿಸ್ಟ್ರಿಯಲ್ಲಿ. ಸೊ ಆ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಅಬ್ಜೆಕ್ಷನ್ ಅನ್ನು ಮಾಡಿದಿರಿ. ಸೊ ಆ ಒಂದು ಕ್ವಶನ್ ಏನಿದೆ, ಸೊ ಆ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಉತ್ತರ ಅಥವಾ ವಿವರಣೆ ಏನಿದೆ, ಯಾವ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ವಿವರಣೆ ಏನಿದೆ ಅಂತಂದ್ರೆ ಸೊ ಆ ಒಂದು ವಿವರಣೆ ಇರ್ತಕ್ಕಂಥ ಒಂದು ಕಾಪಿಯನ್ನ ಅಥವಾ ವಿವರಣೆಯಲ್ಲಿ ಇರ್ತಕ್ಕಂಥ ಸೊ ಆ ಒಂದು ಪೇಜ್ ಅನ್ನ ಏನ್ ಮಾಡಿ ಜೆರಾಕ್ಸ್ ಅನ್ನ ಮಾಡಿಸ್ಕೊಳ್ಳಿ. ಜೆರಾಕ್ಸ್ ಅನ್ನ ಮಾಡಿಟ್ಕೊಂಡು ಅದರ ಮೇಲೆ ಸೊ ಹೈಲೈಟ್ ಮಾಡಿ. ಸೊ ಯಾವ ಒಂದು ಪಾಯಿಂಟ್ ನಿಮಗೆ ಆ ಒಂದು ಕ್ವಶನ್ ತಪ್ಪಾಗಿದೆಯಲ್ಲ ಸೊ ಅದನ್ನ ಹೈಲೈಟ್ ಮಾಡಿ. ಸೊ ಆ ಒಂದು ಹೈಲೈಟ್ ಮಾಡಿರ್ತಕ್ಕಂಥ ಏನು ಜೆರಾಕ್ಸ್ ಪ್ರತಿ ಇದೆ ಸೊ ಅದನ್ನ ಏನ್ ಮಾಡಿ ಸೊ ಈ ಒಂದು ಫಾರ್ಮೆಟ್ ಏನಿದೆ ಅಬ್ಜೆಕ್ಷನ್ ಫಾರ್ಮೆಟ್, ಸೊ ಅದರ ಹಿಂದ್ಗಡೆ ಏನ್ ಮಾಡಿ ಅಟ್ಯಾಚ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಎಷ್ಟು ಬೇಕಾದಷ್ಟು ನೀವು ಇದನ್ನ ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದು. ಸೊ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 5 ಕೊಟ್ಟಿದ್ದಾರೆ. ಸೊ 5ಕ್ಕೆ ಸಂಬಂಧಪಟ್ಟಂತೆ ನೀವು ಅಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು. ಸೊ ಎಕ್ಸಾಂಪಲ್ ಈಗ ಪ್ರಶ್ನೆ ಪತ್ರಿಕೆ ಸಂಖ್ಯೆ 1 2 3 ಬರ್ತದ. ಸೊ ಅದೇ ರೀತಿಯಾಗಿ ಪ್ರಶ್ನೆಗಳು 5ನೇ ಪ್ರಶ್ನೆ ಇದ್ರೆ ಮೊದಲನೇ ಪ್ರಶ್ನೆ 5 ಅಂತ ಹಾಕಿ. ಸೊ ನೆಕ್ಸ್ಟ್ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಎಕ್ಸಾಂಪಲ್ ಆಗಿ 11ನೇ ಪ್ರಶ್ನೆ ಅಂತ ತಿಳ್ಕೊಳ್ಳಿ. ಸೊ 11ನೇ ಪ್ರಶ್ನೆ ಸೊ ಇಲಾಖೆ ಉತ್ತರ ಏನ ಕೊಟ್ಟಿದ್ದಾರೆ, ಸೊ ಎಕ್ಸಾಂಪಲ್ ಆಗಿ ಸಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಆಕ್ಷೇಪಣಾ ಉತ್ತರ ನಿಮ್ದು ಯಾವ್ದು ಆಗ್ಬೇಕಂತಂದ್ರೆ ಸೊ ಡಿ ಆಗ್ಬೇಕಿತ್ತು. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಆಧಾರ ಸೊ ಅವುಗಳನ್ನ ಏನ್ ಮಾಡಿ ಅಂತಂದ್ರೆ ಸೊ ಅದೇ ರೀತಿಯಾಗಿ ಈಗಾಗಲೇ ಹೇಳಿದಾಗೆ ಸೊ ಏನು ಗೋರ್ಮೆಂಟ್ ಪುಸ್ತಕದಲ್ಲಿ ಇರ್ತಕ್ಕಂಥ ವಿವರಣೆ ಇರ್ತದ ಸೊ ಅದನ್ನ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಜೆರಾಕ್ಸ್ ಮಾಡಿಸ್ಕೊಂಡು ಯಾವ ಒಂದು ಪಾಯಿಂಟ್ ಇದೆ, ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಯಾವ ಒಂದು ಪಾಯಿಂಟ್ ಇರ್ತದಲ್ಲ ಸೊ ಅದನ್ನ ಏನ್ ಮಾಡಿ ಸೊ ಹೈಲೈಟ್ ಮಾಡಿ. ಸೊ ಹೈಲೈಟ್ ಮಾಡಿರ್ತಕ್ಕಂಥ ಏನು ಒಂದು ಜೆರಾಕ್ಸ್ ಪ್ರತಿ ಇರ್ತದ ಸೊ ಅದನ್ನ ಏನ್ ಮಾಡಿ ಈ ಒಂದು ಅಬ್ಜೆಕ್ಷನ್ ಫಾರ್ಮೆಟ್ ಹಿಂದ್ಗಡೆ ಅದನ್ನ ಅಟ್ಯಾಚ್ ಮಾಡಿ ಅಥವಾ ಪಿನ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಅಬ್ಜೆಕ್ಷನ್ ಆಗಿರ್ತಾವದ ಸೊ ಅವುಗಳನ್ನೆಲ್ಲವೂ ಕೂಡ ಗೋರ್ಮೆಂಟ್ ಬುಕ್ಸ್ ಅಲ್ಲಿ ಇರ್ತಕ್ಕಂಥ ಏನು ಉತ್ತರಗಳಿದಾವೆ ಸೊ ಅವುಗಳನ್ನ ಹಚ್ಚಿ ಸೊ ಯಾವುದೇ ಕಾರಣಕ್ಕೂ ಆಥರ್ಸ್ ಬುಕ್ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಆಥರ್ಸ್ ಬುಕ್ ಅಲ್ಲಿ ಏನೋ ನೀವು ಕೊಟ್ಟಿರ್ತಾರೆ ಸೊ ಅದು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಆಗಲ್ಲ. ಸೊ ಏನು ಗೋರ್ಮೆಂಟ್ ಬುಕ್ ದಲ್ಲಿ ಇರ್ತಕ್ಕಂಥ ಆನ್ಸರ್ಗಳು ಮಾತ್ರ ಕನ್ಸಿಡರ್ ಆಗೋದು. ಸೊ ಯಾವುದೇ ಕಾರಣಕ್ಕೂ ಆಥರ್ಸ್ ಬುಕ್ ಆಗಿರ್ಬೋದು ಸೊ ಬೇರೆ ಯಾವುದೋ ಬುಕ್ ಅಲ್ಲಿ ಸರ್ ನಾ ಯಾವುದೋ ಬುಕ್ ಅಲ್ಲಿ ಓದಿದೆ ಅದರಲ್ಲಿ ಓದೋದು ಇದರಲ್ಲಿ ಯಾವುದೂ ಕೂಡ ಇಲ್ಲಿ ಏನು ಕನ್ಸಿಡರ್ ಆಗಲ್ಲ. ಸೊ ಏನು ಗೋರ್ಮೆಂಟ್ ಬುಕ್ಸ್ ಗಳು ಏನಿರ್ತವೆ ಕರ್ನಾಟಕ ಇಲಾಖೆ ವತಿಯಿಂದ ಇರತಕ್ಕಂಥ ಗೋರ್ಮೆಂಟ್ ಬುಕ್ ಆಗಿರ್ಬೋದು ಅಥವಾ NCERT ಆಗಿರ್ಬೋದು ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಗೋರ್ಮೆಂಟ್ ಬುಕ್ ಗಳಲ್ಲಿ ಇರ್ತಕ್ಕಂಥ ಮಾಹಿತಿ ಏನಿದೆ ಸೊ ಅವುಗಳನ್ನ ನೀವು ಜೆರಾಕ್ಸ್ ಹೊಡೆದು ಈ ಒಂದು ಇದಕ್ಕೆ ಹಚ್ಚಬೇಕಾಗಿರ್ತದೆ. ಸೊ ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಏನು ಫಾರ್ಮೆಟ್ ಇದೆ ಸೊ ಇದಕ್ಕೆ ನೀವು ಎಲ್ಲವನ್ನು ಫಿಲ್ ಮಾಡಿ. ಸೊ ಕೊನೆಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅಭ್ಯರ್ಥಿಯ ಸಹಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿ ಸಹಿ ನಿಮ್ಗೆ ಏನು ಅಪ್ಲಿಕೇಶನ್ ನಮ್ಮಲ್ಲಿ ಸಿಗ್ನೇಚರ್ ಅನ್ನ ಮಾಡಿರ್ತಾರೆ ಸೊ ಅದೇ ರೀತಿಯಾಗಿರ್ತಕ್ಕಂಥ ಸಿಗ್ನೇಚರ್ ಅನ್ನ ಇಲ್ಲಿ ಮಾಡಬೇಕು. ಸೊ ಅದೇ ರೀತಿಯಾಗಿ ಈ ಎಲ್ಲ ಫಾರ್ಮೆಟ್ ಅನ್ನ ತಗೊಳ್ಳಿ. ಹಾಗೆ ಇಲ್ಲಿ ಜೆರಾಕ್ಸ್ ಅನ್ನ ಮಾಡಿರ್ತಿರಲ್ಲ ಸೊ ಅದನ್ನ ಕೂಡ ತೆಗೆದುಕೊಂಡು ಸೊ ಒಂದು ಏನು ಅಡ್ರೆಸ್ ಇದೆ ಸೊ ವಿಳಾಸಕ್ಕಿದೆ ಸೊ ಆ ಒಂದು ವಿಳಾಸಕ್ಕೆ ಪೋಸ್ಟ್ ಮೂಲಕ ಸೊ ಈ ಒಂದು ಏನಿದೆ ಅಬ್ಜೆಕ್ಷನ್ ಫಾರ್ಮೆಟ್ ಅನ್ನ ಕಳಿಸಬೇಕಾಗಿರ್ತದೆ. ಹಾಗಾದ್ರೆ ಯಾವ ರೀತಿಯಾಗಿ ಕಳಿಸ್ಬೇಕಂದ್ರೆ ಟೋಟಲ್ ಆಗಿ ಆಗಲೇ ಹೇಳಿದಾಗೆ ಸೊ ಎಲ್ಲ ಅಡ್ರೆಸ್ ಅನ್ನ ಫುಲ್ ಮಾಡಿ. ಸೊ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಆಗಿರ್ಬೋದು, ಪ್ರಶ್ನೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಫಿಲ್ ಮಾಡಿ. ಲಾಸ್ಟಿಗೆ ಅಭ್ಯರ್ಥಿಗೆ ಸಹಿಯನ್ನು ಹಾಕಿ ಅದನ್ನ ಏನ್ ಮಾಡಿ ಒಂದು ಪೋಸ್ಟಲ್ ಆರ್ಡರ್ ಅಥವಾ ಪೋಸ್ಟರ್ ಅಲ್ಲಿ ಪೋಸ್ಟ್ ಕವರ್ ನಲ್ಲಿ ಹಾಕಿ. ಪೋಸ್ಟ್ ಕವರ್ ಅಲ್ಲಿ ಹಾಕಿ ಲಾಸ್ಟಿಗೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೊ ವಿಳಾಸ, ಯಾವ ಒಂದು ವಿಳಾಸಕ್ಕೆ ಈ ಒಂದು ಪೋಸ್ಟಲ್ ಅಥವಾ ಅಡ್ರೆಸ್ ಅನ್ನ ಅಥವಾ ಪೋಸ್ಟ್ ಕಾಪಿಯನ್ನ ಕಳಿಸ್ಬೇಕಂದ್ರೆ ಸೊ ಇಲ್ಲಿ ಕೊಟ್ಟಿದ್ದೀನಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಹಾಗೂ ಸಮನ್ವಯಾಧಿಕಾರಿಗಳು APC ನೇಮಕಾತಿ ಸಮಿತಿ, ಕಾಲಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು 560001. ಸೊ ಈ ಒಂದು ಅಡ್ರೆಸ್ಗೆ ಏನ್ ಮಾಡಿ ಅಂತಂದ್ರೆ ಸೊ ನಿಮ್ಮ ಒಂದು ಪೋಸ್ಟ್ ಕವರ್ ಇರ್ತದ. ಸೊ ಈ ಒಂದು ಪೋಸ್ಟ್ ಕವರ್ ಅಲ್ಲಿ ಇರ್ತಕ್ಕಂಥದ್ದು ಅಡ್ರೆಸ್ ಕಾಪಿ ಅಂತ ಇರ್ತದ. ಸೊ ಇಲ್ಲಿ ಇರ್ತಕ್ಕಂಥದ್ದು ಸೊ ಇಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ ಫ್ರಾಮ್ ಅಂತ ಇರ್ತದ. ಸೊ ನಿಮ್ಮ ಒಂದು ಅಡ್ರೆಸ್ ಮಾಡಿ ಅಟ್ಯಾಚ್ ಮಾಡಿ. ಸೊ ತದನಂತರದಲ್ಲಿ ಈ ಒಂದು ಅಡ್ರೆಸ್ಗೆ ಈ ಒಂದು ಪೋಸ್ಟ್ ಕವರ್ ಅಥವಾ ನೀವು ಏನು ಈ ಒಂದು ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಏನೇನು ಸಲ್ಲಿಸುತ್ತಾ ಸೊ ಅದಕ್ಕೆ ಈ ಒಂದು ಪೋಸ್ಟ್ ಕವರ್ ಮೇಲೆ ಈ ಒಂದು ಅಡ್ರೆಸ್ ಅನ್ನ ಬರ್ದಿ ಸೊ ಈ ಒಂದು ವಿಳಾಸಕ್ಕೆ ಕಳಿಸಬೇಕು. ಸೊ ಎಷ್ಟು ದಿನ ಅಂತಂದ್ರೆ ಸೊ 15 ದಿನಗಳಲ್ಲಿ
ಅವಕಾಶ ಇರ್ತದ. ಸೊ ಆದಷ್ಟು ಬೇಗ ಈ ಒಂದು ಅಡ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಸೊ ಅಬ್ಜೆಕ್ಷನ್ ಸೊ 15 ದಿನ ಅಥವಾ 20 ದಿನಗಳ ಒಳಗಾಗಿ ಕಳಿಸ್ಬೇಕು. ಯಾಕಂದ್ರೆ ಫೈನಲ್ ಕೀ ಆನ್ಸರ್ ಅನ್ನ ಬಿಡುವ ಸಾಧ್ಯತೆ ಇರೋದ್ರಿಂದ ಸೊ ಆ ಒಂದು ಫೈನಲ್ ಕೀ ಆನ್ಸರ್ ಬಿಡುವ ಒಳಗಾಗಿ ನೀವು ಈ ಒಂದು ಏನು ಕೀ ಆನ್ಸರ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದಿದೆ ಪೋಸ್ಟ್ ಏನಿದೆ ಸೊ ಅದನ್ನ ಕಳಿಸ್ಬೇಕಾಗಿರ್ತದೆ. ಸೊ ಈ ಒಂದು ಅಡ್ರೆಸ್ಗೆ ಈ ಒಂದು ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಕಳಿಸಿ ಅಂತ ಹೇಳ್ತೀರಿ. ಸೊ ಈಗಾಗಲೇ ಹೇಳಿದಾಗೆ ಸೊ ಈ ಒಂದು ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಸೊ ಈ ಒಂದು ಅಬ್ಜೆಕ್ಷನ್ ಏನಿದೆ ಫಾರ್ಮೇಟ್ ಏನಿದೆ ಸೊ ಅದನ್ನ ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಹಾಕಿದೀವಿ. ಸೊ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯ್ನ್ ಆಗಿಲ್ಲ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಸೊ ಅವರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ಬೋದು. ಅದೇ ರೀತಿಯಾಗಿ ಸೊ ಈ ಒಂದು CRDR ಆಗಿರ್ಬೋದು, KSP ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೊ ಈ ರೀತಿಯಕ್ಕಂತ ಸೊ ಎಲ್ಲ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೊ ಫಿಸಿಕಲ್ ಆಗಿರ್ಬೋದು, ಹಾಗೆ ಮೆಡಿಕಲ್ ಆಗಿರ್ಬೋದು, ಈ ರೀತಿಯಕ್ಕಂತ ಸೊ ಎಲ್ಲ ಒಂದು ಮಾಹಿತಿಯನ್ನು ಕೂಡ ಈ ನಮ್ಮ ಒಂದು ಸ್ಪರ್ಧಾ ಕಲಾ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಏನು ಟೆಲಿಗ್ರಾಮ್ ಚಾನಲ್ ಕೂಡ ಸೊ ಏನೇನಪ್ಪಾ ಅಂದ್ರೆ ಸೊ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳಿರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳೇನು ಬರ್ತವೆ ಸೊ ಅವುಗಳ ಮಾಹಿತಿಯನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀಡ್ತಾ ಇರ್ತೀವಿ. ಸೊ ಯಾರು ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಸೊ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಾಗಿ ಮುಂದಿನ ಒಂದು ವಿಡಿಯೋನ ವೀಕ್ಷಿಸಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.